ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಟಮಿನ್ D3 ಡ್ರಾಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ವಿಟಮಿನ್ D3 ಡ್ರಾಪ್ಸನ್ನು 1 ವರ್ಷದ ತನಕ ಮಕ್ಕಳಿಗೆ ಹಾಕಬೇಕಾಗತ್ತೆ. ಸೊ ಯೂಶ್ವಲಿ ಎಲ್ಲ ಡಾಕ್ಟರು ಇದನ್ನು ಸಜೆಸ್ಟ್ ಮಾಡ್ತಾರೆ. ಡೆಲಿವರಿ ಆದ ತಕ್ಷಣ ಮಕ್ಕಳಿಗೆ ವಿಟಮಿನ್ D3 ಡ್ರಾಪ್ಸನ್ನು ಹಾಕಲಿಕ್ಕೆ ಡಾಕ್ಟರ್ ಹೇಳ್ತಾರೆ. ಹಾಗಾದರೆ ಈ ವಿಟಮಿನ್ D3 ಡ್ರಾಪ್ಸನ್ನು ಯಾಕೆ ಹಾಕಲಿಕ್ಕೆ ಹೇಳ್ತಾರೆ, ಹಾಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಹಾಗಾದರೆ ವಿಟಮಿನ್ D3 ಡ್ರಾಪ್ಸ್ ಅಂದರೆ ವಿಟಮಿನ್ D3 ಕೊರತೆಯನ್ನು ನೀಗಿಸಲಿಕ್ಕೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಬಳಸಲಾಗುವಂಥ ಒಂದು ಲಿಕ್ವಿಡ್ ರೂಪದಲ್ಲಿರುವಂಥ ಸಪ್ಲಿಮೆಂಟ್ರೇ ಆಗಿರುತ್ತೆ. ಯಾರಿಗೆ ವಿಟಮಿನ್ D3 ಹನಿಗಳು ಬೇಕಾಗ್ತವೆ? ಸೂರ್ಯನ ಬೆಳಕಿಗೆ ಕಡಿಮೆ ಒಡ್ಡಿಕೊಳ್ಳುವ ಜನರಿಗೆ, ಮಕ್ಕಳು ಮತ್ತು ವಯಸ್ಸಾದವರಲ್ಲಿ ವಿಟಮಿನ್ D ಕೊರತೆ ಇರ್ತದೆ. ಹಾಗೆ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳಲ್ಲಿರುವಂಥ ಜನರಿಗೂ ಕೂಡ ಇದು ಬೇಕಾಗತ್ತೆ. ವಿಟಮಿನ್ D3ಯ ಪ್ರಯೋಜನಗಳು ಯಾವುದು ಅಂತ ನೋಡೋದಾದರೆ, ಮೂಳೆಗಳ ಆರೋಗ್ಯ. ವಿಟಮಿನ್ D3 ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡ್ತದೆ. ಬಲವಾದಂಥ ಮೂಳೆಗಳನ್ನು ಬೆಳೆಸಲಿಕ್ಕೆ ಮತ್ತು ಮೂಳೆ ಸಂಬಂಧಿತ ಸಮಸ್ಯೆಗಳನ್ನು ತಡೆಯಲಿಕ್ಕೆ ಇದು ಸಹಕಾರಿಯಾಗತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿ. ವಿಟಮಿನ್ D3 ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸ್ತದೆ. ಇದು ಸೋಂಕುಗಳ ವಿರುದ್ಧ ಹೋರಾಡಲಿಕ್ಕೆ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಹಾಗೆ ಸ್ನಾಯುಗಳ ಕಾರ್ಯಕ್ಷಮತೆ. ಸಾಕಷ್ಟು ವಿಟಮಿನ್ D ಮಟ್ಟಗಳು ಸ್ನಾಯುಗಳ ಬಲ ಮತ್ತು ಕಾರ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅವಶ್ಯಕವಾಗಿರ್ತದೆ. ಇದು ದೈಹಿಕ ಚಟುವಟಿಕೆಗೆ ತುಂಬ ಮುಖ್ಯವಾಗಿರ್ತದೆ. ಇನ್ನು ಡೋಸೇಜ್ ಬಗ್ಗೆ ತಿಳ್ಕೊಳ್ಳೋದಾದರೆ, ವಿಟಮಿನ್ D3 ಹನಿಗಳ ಡೋಸೇಜು ವಯಸ್ಸು ಮತ್ತು ಅಗತ್ಯವನ್ನು ಅವಲಂಬಿಸಿರ್ತದೆ. ನ್ಯೂಬೋರ್ನ್ ಬೇಬೀಸು ಮತ್ತು ಸಣ್ಣ ಮಕ್ಕಳಿಗೆ ಕಡಿಮೆ ಡೋಸೇಜು ಅಗತ್ಯವಿರ್ತದೆ. ಡಾಕ್ಟರ್ಸ್ನ ಕೇಳಿದ್ರೆ ಅವರು ಎಷ್ಟು ಡೋಸೇಜನ್ನು ಹಾಕಬೇಕು ಅಂತ ಹೇಳ್ತಾರೆ. ಹಾಗಾದರೆ ಇದರಲ್ಲಿ 400 IU ಮತ್ತು 800 IU ಅಂತಂದರೆ ಏನು? ಹುಟ್ಟಿದ ಮಗುವಿನಿಂದ 12 ತಿಂಗಳ ಮಗುವಿನವರೆಗೆ 400 IUನ ಯೂಸ್ ಮಾಡೋಕ್ಕೆ ಹೇಳ್ತಾರೆ. 71 ವರ್ಷಕ್ಕಿಂತ ಅಧಿಕ ಇರುವವರಿಗೆ 800 IUನ ಸಜೆಸ್ಟ್ ಮಾಡ್ತಾರೆ. ಇಲ್ಲಿ IU ಅಂತ ಅಂದರೆ ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತ ಅರ್ಥ. ಹುಟ್ಟಿದ ಮಗುವಿನಿಂದ 1 ವರ್ಷದವರೆಗೂ ಮಕ್ಕಳಿಗೆ 400 IU ಅಂತಂದರೆ ದಿನಕ್ಕೆ 1 ml ಈ ವಿಟಮಿನ್ D3 ಡ್ರಾಪ್ಸನ್ನು ಹಾಕಲಿಕ್ಕೆ ಡಾಕ್ಟರು ಹೇಳ್ತಾರೆ. ಈ ವಿಟಮಿನ್ D ಕೊರತೆಯ ಲಕ್ಷಣಗಳೇನು ಅಂತ ನೋಡೋದಾದರೆ, ಮೂಳೆಗಳ ದುರ್ಬಲಗೊಳ್ಳುವಿಕೆ, ಮೂಳೆಗಳಲ್ಲಿ ನೋವು, ಕೂದಲುದುರುವಿಕೆ, ಆಸ್ಟಿಯೋಪೊರೋಸಿಸ್, ರಿಕೆಟ್ಸ್, ಸಾಂಕ್ರಾಮಿಕ ರೋಗ, ಆಟೋಇಮ್ಯೂನ್ ರೋಗಗಳು ಕಂಡುಬರ್ತವೆ. ಸೊ ಈ ಇನ್ಫಾರ್ಮೇಷನನ್ನು ಹೊಸದಾಗಿ ತಾಯಿ ಆಗಿರುವವರಿಗೆ ಹಾಗೆ ಚಿಕ್ಕ ಮಕ್ಕಳಿರುವಂಥ ಪೇರೆಂಟ್ಸ್ಗೆ ಶೇರ್ ಮಾಡಿ, ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ನೀವೇನು ಮಾಡಬೇಕು ಅಂತ ಅಂದರೆ, ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.